ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸೊ ಹೊರಗಡೆ 5 ವರ್ಷ 10 ವರ್ಷ 20 ವರ್ಷ 50 ವರ್ಷ ವರ್ಕ್ ಮಾಡ್ತಾರೆ. ವರ್ಕ್ ಮಾಡಿದ್ರು ಕೂಡ ಕಾರ್ ತಗೊಳಕ್ಕಾಗಲ್ಲ, ಲಕ್ಷಗಟ್ಟಲೆ ಇನ್ಕಮ್ ತಗೊಳಕ್ಕಾಗಲ್ಲ. ವೆಸ್ಟೇಜ್ ಅಲ್ಲಿ ಕಾರ್ ಅನ್ನೋದು ಸಣ್ಣ ಮಕ್ಕಳು ಗೋಲಿ ಆಡದಷ್ಟು ಈಸಿಯಾಗಿ ಪರ್ಚೇಸ್ ಮಾಡೋಂಥ ಒಂದು ಕೆಪಾಸಿಟಿ ಇದೆ. ಸ್ಟಾರ್ಟಿಂಗ್ ಅಲ್ಲಿ ನನಗೆ ಕೂಡ ಅನಿಸ್ತಾ ಇತ್ತು, ಮೈನಿಂಗ್ ಅಲ್ಲಿ ಕೆಲಸ ಮಾಡ್ತಿದ್ದೆ, ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ, ಅಲ್ಲಿ ಏನು ಮಾಡೋಕ್ಕಾಗಲ್ಲ, ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ ಇದೆ ಅಂತೇಳಿ ನನಗೊಂದು ಈ ಒಂದು ಅವಕಾಶ ಕೊಟ್ಟಂತಹ ಮಿಸ್ಟರ್ ವೆಂಕಟರಮಣ ಸರ್ಗೆ ಜೋರಾದ ಚಪ್ಪಾಳೆ ಮುಖಾಂತರ ಅಭಿನಂದನೆ ಸರ್. ಸೊ ಯಾಕಂದ್ರೆ ಈ ಒಂದು ನೆಟ್ವರ್ಕ್ ಅಂದ್ರೆ ಸುಮಾರು ಜನಗಳಿಗೆ ಪ್ರಾಬ್ಲಮ್ ಆಗ್ತತಿ, ಸೊಲ್ಯೂಷನ್ ಸಿಗದೇ ಇಲ್ಲ ಅಂತೇಳಿ ಸುಮಾರು ಜನ ಮೈಂಡಲ್ಲಿ ಇರುತ್ತೆ. ಬಟ್ ವಿಸ್ಟೇಜ್ ಅಲ್ಲಿ ಇವತ್ತು ಅತ್ಯುತ್ತಮವಾಗಿ ಬೆಳೆಯುವಂತ ಒಂದು ಆಪರ್ಚುನಿಟಿ ಇದೆ, ದೊಡ್ಡ ಲೆವೆಲ್ಗೆ ಬೆಳೆಯುವಂತ ಆಪರ್ಚುನಿಟಿ ಇದೆ. ಇವತ್ತು ಸಣ್ಣ ಕಾರುಗಳ ಧಮಕ್ ಆಗ್ತತಿ. ಫ್ಯೂಚರ್ ಅಲ್ಲಿ 1 ಇಯರ್ ಬಿಟ್ಟರೆ ನನಗೆ ಅನಿಸ್ತಾ ಇದೆ, ಈಗ ಲಕ್ಸುರಿ ಕಾರ್ ಮರ್ಸಿಡೀಸ್ ಬೆಂಜ್ BMW ಕಾರನ್ನ ಕೊಡಿಸುವಂತಹ ಒಂದು ಉತ್ತಮವಾದಂತಹ ಒಂದು ವೇದಿಕೆಯಲ್ಲಿ ನಾವಿದೀವಿ ಅಂತ ನಮಗೆ ತುಂಬಾ ಹೆಮ್ಮೆ ಆಗುತ್ತೆ. ಫಸ್ಟ್ ಕಾರ್ ತಗೊಂಡಾಗ ಇನ್ನೊಬ್ಬರು ಕಾರ್ ಕೊಡಿಸ್ಬೇಕಂತ ಡ್ರೀಮ್ ಬಿಲ್ಡ್ ಆಯ್ತು. ಇವತ್ತು ಆಲ್ರೆಡಿ 12ನೇ ಕಾರ್ ರಿಲೀಸ್ ಆಯ್ತು ನನ್ನ ಟೀಮಿಂದ. ಇನ್ನು ಒಂದ್ ತಿಂಗಳಿಗೆ 5-6 ಕಾರ್ ರಿಲೀಸ್ ಆಗುತ್ತೆ. ಬಟ್ 2ನೇ ಕನಸು ವೆಸ್ಟೇಜ್ ಅಲ್ಲಿ ಏನಪ್ಪಾ ಅಂದ್ರೆ ಸ್ವಂತ ಮನೆ ಮಾಡ್ಬೇಕಂತ ಆಲ್ರೆಡಿ ಇವತ್ತು ಸ್ವಂತ ಮನೆ ಮಾಡಿ ನಾನು ಟಿವಿಗೆ ತೋರಿಸಿದ್ದೀನಿ. ವಿದ್ಯಾನಗರದಲ್ಲಿ 55 ಲಕ್ಷದ ಮನೆ ತಗೊಂಡಿದ್ದೀನಿ. ಈಗ 2ನೇದು ಹುಚ್ಚೊಸ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ನಾನು ಕೂಡ ಇವತ್ತು ಜಾಗ್ವಾರ್ ಕಾರ್ XJ 80 ಲಕ್ಷದ್ದು ಏಪ್ರಿಲ್ ಕಾರ್ ತೆಗಿತಾ ಇದ್ದೀನಿ. ಈಗ ನನ್ನ ಟೀಮಲ್ಲಿ ಕೂಡ ವರ್ಲ್ಡ್ ಕ್ಲಾಸ್ ಕಾರ್ಗಳ ಸುರಿಮಳೆ ಕೂಡ ಸುರಿತಾ ಇದೆ ವೆಸ್ಟೇಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಸೊ ಇದಕ್ಕೆ ಒಂದೇ ಒಂದು ಹೇಳ್ತೀನಿ, ಒಂದು ದೃಢವಾದ ಸಂಕಲ್ಪ ಇರಬೇಕು, ಗೋಲ್ ಇರಬೇಕು, ಗುರಿ ಇರಬೇಕು ಅಂತೇಳಿ, ಹಿಂದೆ ಒಳ್ಳೆ ಗುರಿ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಯಾವಾಗ ನಾವು ಒಳ್ಳೆತನಗಳಲ್ಲಿ ಬೆಳೆಸ್ತಾ ಹೋಗ್ತೀವಿ, ಇನ್ನೊಬ್ರು ಕಷ್ಟಕ್ಕೆ ನಾವು ಆಗ್ತೀವಿ, ಅವಾಗ ಮಾತ್ರ ಪ್ರೀತಿಯಿಂದ ಬಾಂಧವ್ಯದಿಂದ ಬೆಳೆಸುವಂತ ಅಧಿಕಾರ ಸಿಗುತ್ತೆ. ವೆಸ್ಟೇಜ್ 1 ದಿನ 2 ದಿನ 3 ದಿನ ಬರುವಂತಹ ಒಂದು ಆಪರ್ಚುನಿಟಿ ಅಲ್ಲ. ಇದನ್ನು ನಿರಂತರವಾಗಿ ವರ್ಕ್ ಮಾಡ್ತಾ ಕಷ್ಟ ಎಷ್ಟೇ ಬರಲ್ಲ, ಕಷ್ಟನ ದಬ್ತಾ ಮುಂದೆ ಫ್ಯೂಚರ್ ನೋಡ್ತಾ, ನಮ್ಮ ಮಕ್ಕಳ ಭವಿಷ್ಯ ನೋಡ್ತಾ, ನಮ್ಮ ಭವಿಷ್ಯ ನೋಡ್ತಾ, ನಮ್ಮ ಓಲ್ಡ್ ಏಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ, ಸಮಾಜಕ್ಕೋಸ್ಕರ ಏನ್ ಬಿಟ್ಟಿದೀವಿ ಅಂತೇಳಿ ನೋಡ್ತಾ ಹೋದಾಗ ಅವಾಗ ಮಾತ್ರ ಸಾಧ್ಯ ಆಗುತ್ತೆ. ಸೊ ಹಲವಾರು ಸಮಾಜ ಸೇವೆ ಮಾಡ್ತಾ, ಸುಮಾರು ಜನಗಳಿಗೆ ಕೆಲಸ ಕೊಡ್ತಾ, ಅವರ ಭವಿಷ್ಯವನ್ನು ಉಜ್ವಲ ಭವಿಷ್ಯ ಮಾಡುವಂತ ಏಕೈಕ ಸಿಸ್ಟಮ್ ಯಾರ ಕೈಗೆ ದೇವ್ರು ಕೊಟ್ಟಿದ್ದಾನೆ ಅಂದ್ರೆ ನಮ್ಮ ಕೈಗೆ ಕೊಟ್ಟಿದ್ದಾನೆ. ಇದು ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಯತ್ನ ಮಾಡಿ ಪ್ರತಿಯೊಬ್ಬರು ಕೂಡ ನಾನು ಅಂತನಿಗೆ ನೀನು ನಿನ್ನಿಂದ ಅಂತೇಳಿ ಇವತ್ತು ಈ ತರ ಒಂದು ಕನಸುಗಾರನ್ನ ಕ್ರಿಯೇಟ್ ಮಾಡಿ ಅವರ ಲೈಫ್ ಅನ್ನು ಸಕ್ಸಸ್ಫುಲ್ ಪರ್ಸನ್ ಆಗಿ ಬಡತನ ಕಿತ್ತಾಕಿ ಬೇರೆ ಸಹಿತ ಕಿತ್ತಾಗಿ ಶ್ರೀಮಂತನು ಮಾಡುವಂತ ಕೆಪಾಸಿಟಿ ಯಾವುದಕ್ಕಿದೆ ಅಂದ್ರೆ ವೆಸ್ಟೇಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಮಾತ್ರ ಇದೆ. ಎಲ್ಲ ಕಡೆ ಜಾಬ್ ಹೋಲ್ಡರ್ಸ್ ಆಗಿ ಮಾಡ್ತತಿ, ಆದ್ರೆ ವೆಸ್ಟೇಜ್ ಬಿಸ್ನೆಸ್ ಮ್ಯಾಗ್ನೆಟಿಕ್ ನ ಕ್ರಿಯೇಟ್ ಮಾಡೋಂಥ ಕೆಪಾಸಿಟಿ ವೆಸ್ಟೇಜ್ ಇದೆ. ಅದಕ್ಕೆ ನಿಮ್ಮ ಕನಸು, ನಿಮ್ಮ ಗೋಲು ಸಕ್ಸಸ್ ಆಗುತ್ತೆ. ಯಾಕಂದ್ರೆ ಇವತ್ತು ಸುಮಾರು 20 ವರ್ಷ ಹೊರಗಡೆ ಕೆಲಸ ಮಾಡಿದ್ದಾರೆ, 6ಕ್ಕೆ ಏರಿಲ್ಲ 3ಕ್ಕೆ ಇಳಿದಿಲ್ಲ. ಬಟ್ ಇವತ್ತು ಕಾರ್ ತಗೊಂಡಿವಿ, ನೆಕ್ಸ್ಟ್ 2 ಇಯರ್ಸ್ ಅಲ್ಲಿ ಒಂದು 50 ಲಕ್ಷದ 1 ಕೋಟಿ ಮನೆ ತಗೊಳ್ತೀವಿ ಅಂದ್ರೆ ಇಂಥ ಆಪರ್ಚುನಿಟಿ ಹೊರಗಡೆ ಇಲ್ಲ. ಬಟ್ ಇಲ್ಲಿದೆ. ಇಲ್ಲಿ ಯಾರು ಇದನ್ನ ನಂಬ್ತಾರೋ, ಯಾರು ಇದನ್ನ ಹಾರ್ಡ್ ವರ್ಕ್ ಮಾಡ್ತಾರೋ 100% ಸಕ್ಸಸ್ ಕಟ್ಟಿಟ್ಟ ಬುದ್ಧಿ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಬೂಟ್ ಕ್ಯಾಂಪ್. ಏನಿದಕ್ಕ ಈ ಬೂಟ್ ಕ್ಯಾಂಪಿಗೆ ಯಾರೆಲ್ಲ ಬಂದಾರ ಅವ್ರು 2-3 ಬೂಟ್ ಕ್ಯಾಂಪಿಗೆ ಆಲ್ರೆಡಿ ಕಾರ್ ತೆಗಿತಾ ಇದಾರೆ. ಯಾರು ಬೂಟ್ ಕ್ಯಾಂಪಿಗೆ ಬರಲ್ಲೋ ಅವ್ರ ಕಾರ್ ಗಾಲಿ ತೆಗಿಯಕ್ಕೆ ಯೋಚನೆ ಆಗಲ್ಲ. ಯಾಕಂದ್ರೆ ನಿಮ್ಮ ಬ್ರೈನ್ ಅನ್ನು 2G ಇರೋದನ್ನ 80Gಗೆ ಕನೆಕ್ಟ್ ಮಾಡಂತ ಒಂದೇ ಒಂದು ಕನೆಕ್ಟರ್ ಎಲ್ಲಿದೆ ಅಂದ್ರೆ ಅದು ಬೂಟ್ ಕ್ಯಾಂಪ್. ಯಾರೆಲ್ಲ 1-2 ಬೂಟ್ ಕ್ಯಾಂಪ್ ಇವತ್ತು ಬಂದಿದ್ದಾರೆ ನಮ್ಮ ಟೀಮ್ ಅಲ್ಲಿ, ಅವರೆಲ್ಲರೂ ಕೂಡ ಇದ್ರೆ 1, 2 ಕಾರು 3 ಕಾರ್ 5 ಕಾರ್ ಕೊಟ್ಟು ಇವತ್ತು ಅವ್ರ ಕಾರಲ್ಲಿ ಅಡ್ಡಾಡುವಂತಹ ಬದಲಾವಣೆ ಆಗುವಂತ ಒಂದೇ ಒಂದು ವೇದಿಕೆ ಅಂದ್ರೆ ಯಾವ್ದಪ್ಪ ಅಂದ್ರೆ ಅದು ಬೂಟ್ ಕ್ಯಾಂಪ್. ಆ ಬೂಟ್ ಕ್ಯಾಂಪಿಗೆ ಯಾರೆಲ್ಲ ಬರ್ತಾರೋ ಅವ್ರು 100% ಸಕ್ಸಸ್ ಆಗ್ತಾರೆ. ನೀವು ಕೂಡ ಬೂಟ್ ಕ್ಯಾಂಪಿಗೆ ಬನ್ನಿ, ಇವೆಂಟಿಗೆ ಬನ್ನಿ, ಟ್ರೈನಿಂಗ್ ಬರ್ರಿ. ಕಂಪ್ನಿ ಸಿಸ್ಟಮ್ ಕಂಪ್ಲೀಟ್ ಅಳವಡಿಸ್ಕೊಂಡ್ರೆ ಸಾವಿರಾರು ಜನಕ್ಕೆ ಒಂದು ಉದ್ಯೋಗ ಕೊಡುವಂತ ಒಂದು ವ್ಯವಸ್ಥೆ ಇದೆ. ಪ್ರತಿಯೊಬ್ರು ನಾನು ಕರೆಯೋದು ಒಂದೇ ಒಂದು, 2 ವರ್ಷ ಕರೆಕ್ಟ್ ಆಗಿ ನಮ್ ಜೊತೆ ಕೆಲಸ ಮಾಡಿದ್ರೆ, 2 ವರ್ಷ ಸೀರಿಯಲ್ ನೋಡಿದ್ರೆ 4 ಸೀರಿಯಲ್ ಮನೆ ಹಾಳು ಮಾಡೋದು ಹೆಂಗಂತ ಹೇಳ್ಕೊಡ್ತಾವ. 2 ವರ್ಷ 4 ಸೀರಿಯಲ್ ಬಿಟ್ಟು 2 ಅವರ್ ನಮ್ ಜೊತೆಗೆ ಮಾಡಿದ್ರೆ ನಿಮ್ಮ ಲೈಫ್ ಸ್ಟೋರಿನ ಜನ ಹೇಳಂಗ್ ಮಾಡ್ಕೊಡ್ತೀವಿ. ಅದೇ ವೆಸ್ಟೇಜ್ ಮಾರ್ಕೆಟಿಂಗ್. ಸೊ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಸ್ಟೇಜ್ ಬೃಹದಾಕಾರವಾಗಿ ಇವತ್ತು ವರ್ಲ್ಡ್ ಅಲ್ಲಿ ಬೆಳೀತಾ ಇದೆ. ನಾವು ಕೂಡ ವೆಲ್ತ್ ಕ್ರಿಯೇಟರ್ ಮಾಡಕ್ ಹೊರಟಿದ್ವಿ. ನಿಮಗೆಲ್ಲರೂ ಕೂಡ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ವಿಶ್ ಯು ವೆಲ್.